ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಮಾನವೀಯ ಸೇವೆಗಳನ್ನು ಮಾಡೋದರ ಮುಖಾಂತರ ಪ್ರಪಂಚದ 216 ದೇಶಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ. ಅದರಲ್ಲೂ ಶಿಕ್ಷಣ ಇಲಾಖೆಗೆ ಹೆಚ್ಚು ಒತ್ತು ಕೊಟ್ಟು ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯವನ್ನು ನಿರ್ಮಾಣ ಮಾಡಲು ವಿಶೇಷ ಕಾರ್ಯವನ್ನು ಹಮ್ಮಿಕೊಂಡಿದೆ ಎಂದು ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ನ ರಾಜ್ಯ ಕಾರ್ಯದರ್ಶಿ ಕೆ ಗಂಗಪ್ಪ ಗೌಡ ಅವರು ಅಭಿವ್ಯಕ್ತಪಡಿಸಿದರು. ಇಂದು ಬೆಳಿಗ್ಗೆ ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಕರ್ನಾಟಕ ಜಿಲ್ಲಾ ಸಂಸ್ಥೆ ವತಿಯಿಂದ ಜಿಲ್ಲಾ ಸ್ಕೌಟ್ ಭವನದಲ್ಲಿ ಹಮ್ಮಿಕೊಳ್ಳಲಾದ ಜಿಲ್ಲಾ ಮಟ್ಟದ ಶಿಕ್ಷಣಾಧಿಕಾರಿಗಳು, ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಸಿಆರ್ಪಿ ಆರ್ಪಿಗಳಿಗೆ ಹಮ್ಮಿಕೊಳ್ಳಲಾದ ಒಂದು ದಿನದ ಮಾಹಿತಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ಹೆಣ್ಣು ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಅನಾವರಣಗೊಳಿಸಲು ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳು ಪ್ರಮುಖವಾಗಿದ್ದಾರೆ. ಇನ್ನು ಈ ಮಾಹಿತಿ ಕಾರ್ಯದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಂಡು ಸಹಕರಿಸಬೇಕು ಅಂತ ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಾದ ಎಂ ಪ್ರಕಾಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಮಾಹಿತಿ ಕಾರ್ಯಾಗಾರ ಬಹಳ ಅಗತ್ಯ. ಇದರಿಂದ ನಾವು ಪರಿಪೂರ್ಣವಾಗುವುದರ ಜೊತೆಗೆ ಬೇರೆಯವರಿಗೂ ಸಹ ತರಬೇತಿಯನ್ನು ನೀಡಲು ಅನುಕೂಲವಾಗುತ್ತದೆ. ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಭಾರತ ಸ್ಕೌಟ್ ಗೈಡ್ಸ್ ಅನ್ನ ಅನುಷ್ಠಾನಕ್ಕೆ ತರಲು ಹೆಚ್ಚು ಶ್ರಮಿಸಲು ಕರೆ ನೀಡಿದರು. ಇಲ್ಲಿ ನಮ್ಗೆ ಅರ್ಥ ಆಗ್ತದೆ ನಮ್ಮ ರಿಸಲ್ಟ್ ಎಷ್ಟು ಮಟ್ಟಿಗೆ ಮಕ್ಕಳಿಗೆ ಉಪಯೋಗ ಆಗ್ತಾ ಇದೆ ಅಂತ. ಅಂದ್ರೆ ಹೇಳಿಸ್ತೇನೆ, ನಾನೊಬ್ಬ ಇಲಾಖೆ ಕೆಲಸ ಮಾಡಿದಂಥವನು. ಶಿಕ್ಷಣದಲ್ಲಿ ಎರಡು ಮುಖ ಇದೆ. ಒಂದು, ನಮ್ಮ ಪಠ್ಯಚಟುವಟಿಕೆಗಳಲ್ಲಿ ಮಕ್ಕಳಿಗೆ ಹೆಚ್ಚು ಜ್ಞಾನ ಕೊಡುವಂಥದ್ದು. ಆದರೆ ಅದಕ್ಕಿಂತ ಮುಖ್ಯವಾಗಿರುವಂಥದ್ದು ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿರುವಂಥದ್ದು. ನಿಮಗೆಲ್ಲ ಗೊತ್ತಿದೆ, 2020 ಶಿಕ್ಷಣ ನೀತಿ, ನಮ್ಮ ಶಿಕ್ಷಣ ಉದ್ದೇಶ ಕೇವಲ ಡೆವಲಪ್ಮೆಂಟ್ ಆಫ್ ಕಾಗ್ನಿಟಿವ್ ಸ್ಕಿಲ್ಸ್ ಅಲ್ಲ, ನಾನ್ ಕಾಗ್ನಿಟಿವ್ ಸ್ಕಿಲ್ಸ್ ಕೂಡ ಡೆವಲಪ್ ಮಾಡಬೇಕು ಅಂತಿದೆ. ದುರಂತ ಕರ್ನಾಟಕದಲ್ಲಿ ಇನ್ನೂ ಅದು NEP ಎಕ್ಸಿಕ್ಯೂಟ್ ಆಗಿಲ್ಲ. ಆದರೆ ಕರ್ನಾಟಕ ಹೊರತಾದಂಥ ಎಲ್ಲ ರಾಜ್ಯಗಳಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನಕ್ಕೆ ಬಂದು ಮಕ್ಕಳು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಏನು ಪ್ರಶ್ನೆಪಡ್ತೀನಿ ಅಂದರೆ, ಒಂದು ಭಾಗ ಶಿಕ್ಷಣದ ಒಂದು ಭಾಗ ನಮ್ಮ ಪಠ್ಯಚಟುವಟಿಕೆಗಳಾದರೆ, ಇನ್ನೊಂದು ಭಾಗ ಪಠ್ಯೇತರ ಚಟುವಟಿಕೆಗಳು. ಅದಕ್ಕೆ ಪೂರಕವಾಗಿ ನೀವೆಲ್ಲ ದೈಹಿಕ ಶಿಕ್ಷಣ ಮಾಡ್ತಿದ್ದೀರಿ. ಆಮೇಲೆ ಪ್ರತಿಭಾವಂತರು ಹೊರಬಿಡ್ತಾರೆ. ಅವರು ವರ್ಷಕ್ಕೆ ತೀರ್ಥಹಳ್ಳಿ ತಾಲೂಕು, ಭದ್ರಾವತಿ ತಾಲೂಕು, ತಾಲೂಕಿನ ತಾಲೂಕು ತಾಲೂಕು, ತೀರ್ಥಹಳ್ಳಿ ತಾಲೂಕು, ಭದ್ರಾವತಿ ತಾಲೂಕು, ಇಬ್ಬರು ಆಯ್ಕೆ ಮಾಡ್ಕೊಂಡು ನಮ್ಮಲ್ಲಿ ಟ್ರೈನಿಂಗ್ ಅರೇಂಜ್ ಮಾಡ್ತಾ ಇದ್ದೀವಿ. 7 days ಟ್ರೈನಿಂಗ್ ಇರ್ತವೆ. ಆ ಟ್ರೈನಿಂಗ್ ಈಗ ಕಳಿಸ್ಕೊಡ್ಬೇಕು ಆ ಶಿಕ್ಷಕನ. ಅವ್ರು ಟ್ರೈನಿಂಗ್ ಮುಗಿಸಿದ ನಂತರ ಅಲ್ಲಿ ಗ್ರೂಪ್ ಓಪನ್ ಮಾಡ್ತಾರೆ. ಅಲ್ಲಿಯ ಪೇರೆಂಟ್ಸು ಆ ಶಾಲೆಗಳಲ್ಲಿ ಕಳಿಸುವ ಪೇರೆಂಟ್ಸ್ಗೆ ನೀವು ಅವ್ರು ಯಾವುದೇ ಫೈನಾನ್ಸ್ ಪ್ರಾಬ್ಲಮ್ ಇರಲ್ಲ. ಅವ್ರಿಗೆ ಎಷ್ಟು ಕೇಳಿ ಕೊಡ್ತಾರೆ ದುಡ್ಡು. ನಮ್ಮ ಮಕ್ಕಳು ಟ್ರೈನಿಂಗ್ ಎಲ್ಲ ಕಳಿಸ್ಕೊಡ್ತಾರಲ್ಲ, ಅಲ್ಲೇನು ಸಮಸ್ಯೆ ಇಲ್ಲ. ಬಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಸಣ್ಣ ಸಣ್ಣ ಪ್ರಾಬ್ಲಮ್ ಇದೆ. ನಾವು ಏನೇ ಗ್ರೂಪ್ ಓಪನ್ ಮಾಡಿದ್ರೆ ಅದು ಸಣ್ಣ ಸಣ್ಣ ಪ್ರಾಬ್ಲಮ್ ಎದುರಿಸ್ಬೇಕಾಗ್ತದೆ. ಇಷ್ಟನ್ನು ನೀವೆಲ್ಲರೂ ನಂಬಿರೋ ತೆಗೆದುಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಎಲ್ಲ ನನ್ನ ಜಿಲ್ಲೆ ಎಲ್ಲ ಮಿತ್ರರು ಹೇಳೋದು ಇಷ್ಟೇ. ನೀವು ದಯಮಾಡಿ ಮಾನಸಿಕ ನೀವು ವಾಲಂಟಿಯಾಗಿ ನೀವು ಈ ಕೆಲಸವನ್ನು ಮಾಡಿಕೊಡಿ ಅಂತೇಳಿ ನನ್ನ ವೈಯಕ್ತಿಕ ಪ್ರಾರ್ಥನೆ. ಜೊತೆಗೆ ಇಲ್ಲಿ ನೋಂದಣಿ ಶುಲ್ಕವನ್ನು ಪ್ರತಿ ವರ್ಷ ಏನು ಆಲ್ರೆಡಿ ಓಪನ್ ಆಗಿದ್ದಾವೆ, ಶಾಲೆಗಳಲ್ಲಿ ಗ್ರೂಪ್ ಓಪನ್ ಆಗಿದೆ. ಅಲ್ಲಿ ನಮ್ಮ ಸಂಸ್ಥೆಗೆ ಸ್ವಲ್ಪ ಅಮೌಂಟ್ ದಯವಿಟ್ಟು ಮಾತಾಡಬಾರ್ದು.